ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇತ್ತೀಚೆಗೆ ಏನಾಗಿದೆ ಅಂದರೆ ಸ್ಟಾರ್ ವಾರ್ ಅನ್ನೋದಕ್ಕಿಂತ ಈ ಫ್ಯಾನ್ಸ್ಗಳೇ ವಾರ್ಗಳನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನ ಹೀಯಾಳಿಸ್ತಿದ್ದಾರೆ, ಯಾರನ್ನ ಕಿಂಡಲ್ ಮಾಡ್ತಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಕನ್ನಡಿಗರ ಹೀರೋಗಳನ್ನೇ ಕನ್ನಡದವ್ರನ್ನೇ ಇವರು ಕಿಂಡಲ್ ಮಾಡೋದಕ್ಕೆ ಹೊಡ್ತಿದಾರ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಕೆಲವರು ಏನು ಫ್ಯಾನ್ಸ್ ಇದ್ದಾರೆ, ಸುದೀಪ್ ಫ್ಯಾನ್ಸು, ಅದರಲ್ಲಿ ಒಂದು ಸಂಘ ಕಟ್ಕೊಂಡಿರ್ತಾರೆ. ಅವರು ಒಂದು ಬ್ಯಾನರ್ನಲ್ಲಿ ಒಂದಷ್ಟು ಸಾಲುಗಳನ್ನ ಹಾಕಿರ್ತಾರೆ. ಇದು ಯಾರಿಗೆ ನೀವು ರೇಗ್ಸೋದಕ್ಕಾಗಿರ್ಬೋದು, ಯಾರಿಗೋ ಟಂಗ್ ಕೊಡೋದಕ್ಕಾಗಿರ್ಬೋದು, ಯಾರಿಗೆ ಮಾಡ್ತಾ ಇದ್ದೀರಾ ನೀವು? ಜೈಲಲ್ಲಿ ಮುದ್ದೆ ಮುರಿಯೋರಲ್ಲ, ಎದುರಾಳಿಯ ಎದೆ ಸೀಳೋರು ನಾವು ಅಂತ ಹಾಕಿದ್ದೀರಾ. ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ದೊಡ್ಡ ಕಾಂಟ್ರವರ್ಸಿ ಅಲ್ವಾ? ಈ ಬ್ಯಾನರ್ನಲ್ಲಿ ಈ ಸಾಲನ್ನು ನೋಡಿದಂಥ ದರ್ಶನ್ ಡಿ ಬಾಸ್ ಅಭಿಮಾನಿಗಳು ಅದನ್ನು ತೆಗೀರಿ, ಇಲ್ಲ ಅಂದರೆ ಇಲ್ಲೇ ಸುಟ್ಟಾಕ್ಬಿಡ್ತೀವಿ ಬ್ಯಾನರ್ ಅಂತ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಏನೊಂದು ಸ್ಟೂಡೆಂಟ್ ಟೀಮ್ ಸುದೀಪ್ ಫ್ಯಾನ್ಸ್ ಸಂಘದ ಅಧ್ಯಕ್ಷ ಅಂತ ಯಾವನೋ ಇದ್ದಾನೆ, ಅವನು ಬಂದ್ಬಿಟ್ಟು ಬೇಡ ಸರ್ ತಪ್ಪಾಗಿದೆ, ನಾವು ಹಾಕಿರೋದು ತಪ್ಪು ಅಂತ ಅದ್ರ ಮೇಲೆ ಟ್ಯಾಪೆ ಹಚ್ಚಿ ಟೇಪ್ ಅಂಟಿಸಿ ಕೊನೆಗೂ ಆ ಬ್ಯಾನರ್ನ ಹಾಕಿದ್ದಾರೆ. ಆದರೆ ಈಗ ನೀವು ಏನು ಮಾಡೋದಕ್ಕೆ ಹೊಂಟಿದ್ದೀರಾ? ಅದೇ ಅರ್ಥ ಆಗ್ತಾ ಇಲ್ಲ. ಯಾರು ಕಾಲು ಎಳೆಯೋದಕ್ಕೆ ಹೋಗ್ತಾ ಇದ್ದೀರಾ? ಏನು ಸಿಗುತ್ತೆ ನಿಮ್ಗೆ ಅದರಿಂದ? ಸ್ವಲ್ಪನಾದರೂ ಇನ್ಮೇಲೆ ಜವಾಬ್ದಾರಿಯಿಂದ ಯೋಚನೆ ಮಾಡಿ. ಅವ್ರದ್ದು ಕೊಡುಗೆ ತುಂಬ ಇದೆ, ಇವ್ರದ್ದು ಕೊಡುಗೆ ತುಂಬ ಇದೆ. ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಅದನ್ನೇ ಹಿಡ್ಕೊಂಡು ನೀವು ಹೀಯಾಳ್ಸೋಕೆ ಹೋದರೆ ಇದು ಸರಿ ಅನಿಸುತ್ತಾ ನಿಮಗೆ? ಅದೇ ಗೊತ್ತಾಗ್ತಾ ಇಲ್ಲ. ಮತ್ತು ಸ್ನೇಹಿತರೆ, ಈ ಒಂದು ವಿಷಯವಾಗಿ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.